ಸೊ ವಿಷಯ ತುಂಬ ಬೇಜಾರು ವಿಷಯನೇ ನನಗೆ ಪರ್ಸ್ನಲಿ ಅನಿಸ್ತು. ನನಗೆ ಮೋಸ ಆಗೋಯ್ತಲ್ಲ ಈ ಥರ. ಹತ್ರ ಬರೀ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಬಿಟ್ಟರೆ ಬೇರೆ ಏನು ಆಪ್ಷನ್ ಇಲ್ಲ. ಅದಕ್ಕೆ ತುಂಬ ಬೇಜಾರಾಯ್ತು. ಅದಕ್ಕೆ ನಾನು ವೀಡಿಯೋನೇ ಹಾಕ್ತಿಲ್ಲ. ಸಖತ್ ಬೇಜಾರಾಗಿತ್ತು ನಂಗೆ. ಅದೇ ಯೋಚನೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದೆ ನಾನು. ತುಂಬ ಬೇಜಾರಾಗಿತ್ತು ನಂಗೆ. ಅನ್ಸೋದು ನನಗೆ ಬೇಜಾರಾಗುತ್ತೆ ಈಗನು ನೆನೆಸ್ಕೊಂಡ್ರೆ. ನಾನು ಅಂದರೆ ಬರಬೇಕಿತ್ತು ಅಲ್ಲಿಂದ ಇಲ್ಲಿಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಮೆಂಡನ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನು ಅಂದರೆ, ನೀವು ಥಂಬ್ನೇಲಲ್ಲಿ ನೋಡಿರೋ ಹಾಗೇ ವಿಷಯ ಏನು ಅಂತ ಹೇಳ್ತೀನಿ. ಸೊ ವಿಷಯ ತುಂಬ ಬೇಜಾರು ವಿಷಯನೇ ನನಗೆ ಪರ್ಸ್ನಲಿ. ಸೊ ಗೈಸ್, ನಾನು ವ್ಲಾಗ್ ಮಾಡ್ದೇನೆ ತುಂಬ ದಿನ ಆಗೋಗಿತ್ತು. ಇವತ್ತಿಗೆ ಕರೆಕ್ಟಾಗಿ 15 ಡೇಸ್ ಆಯಿತು ನಾನು ಏನು ವ್ಲಾಗ್ ಹಾಕ್ತೇನೆ. ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, ಬಟ್ ವ್ಲಾಗ್ ಏನು ಹಾಕಿರಲಿಲ್ಲ ನಾನು. ಸೊ ಅದಕ್ಕೆ ಈ ವಿಷಯನ ನಿಮ್ಮ ಹತ್ರ ಎಲ್ಲ ಹೇಳೋಣ ಅಂತ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ವಿಷಯ ಏನಪ್ಪ ಅಂದರೆ, ನಾನು ಸ್ಟಾರ್ಟಿಂಗಿಂದ ಬರ್ತೀನಿ ವಿಷಯ ಏನು ಅಂತ. ಸೊ ಇವಾಗ ತುಂಬ ಜನ ಅಂದ್ಕೊಂಡಿರ್ತಾರೆ ಇವಳು ವೆಯ್ಟ್ ಲೂಸ್ ಮಾಡೋಕ್ಕೆ ಏನು ಪ್ರಯತ್ನನೇ ಪಟ್ಟಿರಲ್ಲ, ಟ್ರೈಯೇ ಮಾಡಿರಲ್ಲ ಅಂತ. ಬಟ್ ನಾನು ತುಂಬ ಟ್ರೈ ಮಾಡಿದ್ದೀನಿ ನನ್ನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ಯಾಕೆ ಇಷ್ಟು ದಪ್ಪ ಅದೇ ಅಂತ, ಯಾಕೆ ಇಷ್ಟು ದಪ್ಪ ಇದ್ದೀನಿ ಅಂತ ನಾನು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಅದ್ರ ಬಗ್ಗೆ ಕ್ಲಿಯರ್ ಆಗಿ ಎಲ್ಲದನ್ನು ಹೇಳ್ತೀನಿ. ಸೊ ಅದು ಇನ್ನೊಂದು ಬ್ಲಾಗ್ ಮಾಡ್ತೀನಿ. ಸೊ ಇದರಲ್ಲಿ ಏನಂದರೆ, ಅದೇ ನಾನು ಹೇಳ್ದಂಗೆ ತುಂಬ ಜನ ಅಂದ್ಕೊಂಡಿರ್ತಾರೆ ಈ ಹುಡುಗಿ ಏನು ಟ್ರೈ ಮಾಡಿರಲ್ಲ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ನಾನು ತುಂಬ ಟ್ರೈ ಮಾಡಿದ್ದೀನಿ ವೆಯ್ಟ್ ಲಾಸ್ ಮಾಡೋದಕ್ಕೆ. ನಾನು ಸ್ಟಾರ್ಟಿಂಗ್ ಮನೆಯಲ್ಲೇ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಅಷ್ಟೊಂದೇನು ಕಮ್ಮಿ ಆಗಿಲ್ಲ ಅಂದ್ಬಿಟ್ಟು ಜಿಮ್ಗೆ ಹೋಗೋಣ. ನಾನು ಮೊದಲೇ ಇಂಟ್ರೋವರ್ಟ್ ಆದ್ರೂ ಇಲ್ಲ, ಜಿಮ್ಗೆ ಹೋಗ್ತೀನಿ ನಾನು ಒಬ್ಬಳೇ ಅಂದ್ಬಿಟ್ಟು ನಾನು ಅವಾಗ ಕಾಲೇಜ್ಗೆ ಹೋಗ್ತಾಯಿದ್ದೆ. ಸೊ 2023 ನಾನು ಆಗಸ್ಟಲ್ಲಿ ಜಿಮ್ಗೆ ಜಾಯ್ನ್ ಆದೆ. ಬೆಳಿಗ್ಗೆ ಹೋಗ್ತಿದ್ದೆ ನಾನು ಜಿಮ್ಗೆ, 5 ಗಂಟೆಗೆ ಎದ್ಬಿಟ್ಟು ಹೋಗ್ತಾಯಿದ್ದೆ. ಸೊ ಇವಾಗೆಲ್ಲ ಅಂದ್ಕೊಂಡಿರ್ಬೋದು ಎಲ್ಲರೂ ತುಂಬ ಲೇಟಾಗಿ ಎದ್ದಿರ್ತಾಳೆ ಹಂಗೆ ಹಿಂಗೆ ಅಂತ. ಬಟ್ ನಾನು ಆವಾಗ ಜಿಮ್ಗೋಸ್ಕರ 5 ಗಂಟೆಗೆ ಎದ್ದು ಹೋಗ್ತಾಯಿದ್ದೆ ಜಿಮ್ಗೆ. 2023 ನಾನು 8 kg ಏನೋ ರೆಡ್ಯೂಸ್ ಮಾಡಿದ್ದೆ ವೆಯ್ಟ್ನ. ನಾನು ಹೋಗಿದ್ದೆ ಆಗಸ್ಟ್ ಸೆಪ್ಟೆಂಬರು 2 ತಿಂಗಳು ಹೋಗಿದ್ದೆ. ಅಕ್ಟೋಬರಲ್ಲೂ ಹೋಗ್ತಾಯಿದ್ದೆ ಆಯಿತಾ, ಕಂಟಿನ್ಯೂ ಚೆನ್ನಾಗಿ ಆಗ್ತಾಯಿತ್ತು ಅದು. 5 ಗಂಟೆಗೇನೋ ನಾನು ಜಿಮ್ಗೆ ಹೋಗಿ 7:30 ವಾಪಸ್ ಬಂದು ಮತ್ತೆ ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೋಗ್ತಾಯಿದ್ದೆ. ಸೊ ಅಲ್ಲೂ ಕೂಡ ಡಯಟ್ ಫುಡ್ಡೇ ತೊಗೊಂಡೋಗ್ಬಿಟ್ಟು ಮಧ್ಯಾಹ್ನ ತಿಂತಿದ್ದೆ ಬಾಕ್ಸಲ್ಲಿ. ಸೊ ಅಷ್ಟೆಲ್ಲ ನಾನು ಕಷ್ಟಪಟ್ಟಿದ್ದೀನಿ, ಮಾಡಿದ್ದೀನಿ. ಬಟ್ ನನ್ನ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ. ನಾನು ಹಾಗೆ ಆಗಸ್ಟಲ್ಲೂ ಚೆನ್ನಾಗಿ ಜಿಮ್ಗೆ ಹೋಗಿ ಬರ್ತಾಯಿದ್ದೆ. ವೆಯ್ಟ್ ರೆಡ್ಯೂಸ್ ಆಗಿ ಸೆಪ್ಟೆಂಬರಲ್ಲಿ ಹೋಗ್ತಿದ್ದೆ 2023. ಅಕ್ಟೋಬರ್ಲೂ ಹೋಗ್ತಾಯಿದ್ದೆ. ಆ ಟೈಮ್ಗೆ ನಮ್ಮ ರಿಲೇಷನ್ ಒಬ್ಬರು ತೀರ್ಕೊಂಡು ನಾನು ಹಳ್ಳಿ ಮನೆಗೆ ಹೋಗಬೇಕಾಯ್ತು. ಅದೊಂದು 15 ಡೇಸ್ ಇದ್ಬಿಟ್ಟು ಇಲ್ಲಿ ನನಗೆ ತಪ್ಪೋಗ್ಬಿಡ್ತು. ಅದಾದಮೇಲೆ ನನಗೆ 15-20 ಡೇಸ್ ಏನೋ ನನಗೆ ಜಿಮ್ಗೆ ಹೋಗೋಕ್ಕೆ ಆಗಿಲ್ಲ ಅಲ್ಲಿದ್ದರಿಂದ. ಸೊ ಅದೊಂದು ನನಗೆ ಬೇಜಾರಾಗುತ್ತೆ ಈಗನು ನೆನೆಸ್ಕೊಂಡ್ರೆ. ನಾನು ಅಂದರೆ ಬರಬೇಕಿತ್ತು ಅಲ್ಲಿಂದ ಇಲ್ಲಿಗೆ ಅಂತ ಬಂದು ನಾನು ಹೋಗಬೇಕಿತ್ತು, ಅಲ್ಲೇ ಇರಬಾರ್ದಿತ್ತು ಅಂತ. ಸೊ ಬಿಡಿ ಆ ವಿಷಯನಕ್ಕೆ. ಅದಾದಮೇಲೆ ನನಗೆ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಸೊ ಅಕ್ಟೋಬರಿಂದ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನು ಬಿಟ್ಬಿಟ್ಟೆ, ಜಿಮ್ಮನ್ನು ಬಿಟ್ಬಿಟ್ಟೆ. ಸೊ ಅದಾದಮೇಲೆ ಮತ್ತೆ ನಾನು ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆದೆ. ಅವ್ರು ಹೇಳಿದ್ದು ಜಿಮ್ಗೆ ಹೋಗಿ ನೀವು ಜಿಮ್ ಬಿಟ್ಟರೆ ಮತ್ತೆ ದಪ್ಪ ಆಗ್ತೀರಾ ಅಂತ. ಸೊ ಮತ್ತೆ ದಪ್ಪ ಆದೆ ನಾನು. ಅದಾದಮೇಲೆ ನನಗೂ ತುಂಬ ಟೆನ್ಷನ್ ಆಗಿ ಏನು ಮಾಡೋದು ಅಂತ ಮನೇಲೇ ಸ್ವಲ್ಪ ವರ್ಕೌಟ್ ಮಾಡ್ತಾಯಿದ್ದೆ, ಡಯಟ್ ಮಾಡ್ತಾಯಿದ್ದೆ, ಹೆವಿ ಡಯಟ್ ಮಾಡ್ತಾಯಿದ್ದೆ. ಆವಾಗ ಹೆವಿ ಡಯಟ್ ಮಾಡಿದಾಗ ಏನಾಗೋದು, ತಲೆ ಸುತ್ತಿದಂಗೆ ಆಗೋದು, ವೀಕ್ನೆಸ್ ಸ್ಟಾರ್ಟ್ ಆಗೋದು, ಈ ಥರದ್ದೆಲ್ಲ ಆಗ್ತಾಯಿತ್ತು. ಅದಾದಮೇಲೆ ನಾನು ಮತ್ತೆ 2025 ಮತ್ತೆ ಜಿಮ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. 2023 ಹೋಗಿ ಮತ್ತೆ ಅದು ಮುಗೀತಲ್ವ, ಬಿಟ್ಟೆ ಅಲ್ವಾ. 2024 ಅಂದರೆ 2025ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಜನವರಿಲಿ. 2025 ಜನವರಿಲಿ ಫುಲ್ಲು ಸ್ಟಾರ್ಟ್ ಮಾಡೋಣ ಜಿಮ್ ಜರ್ನಿನ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಬಟ್ ಅದು ಕೂಡ ಅಷ್ಟೇ, ಕೆಲವೊಂದು ರೀಸನ್ನಿಂದ ನನಗೆ ಎಷ್ಟು ಜನವರಿಲಿ ಹೋಗಿದ್ದೆ, ಫೆಬ್ರವರಿಲಿ ಹೋಗಿದ್ದೆ, 5 to 6 kg ಏನೋ ರೆಡ್ಯೂಸ್ ಆಗಿದೆ ಜನವರಿ ಫೆಬ್ರವರಿ 2 ತಿಂಗಳಲ್ಲೇ. ಮಾರ್ಚಿಂದ ಹೋಗೋಕ್ಕಾಗಿಲ್ಲ, ಸಮ್ ರೀಸನ್ಸಿಂದ ನನಗೆ ಹೋಗೋಕ್ಕಾಗಿಲ್ಲ, ಡಿಸ್ಕಂಟಿನ್ಯೂ ಆಯಿತು ಜಿಮ್ಮು ನಂದು ಸೆಕೆಂಡ್ ಟೈಮ್ ಕೂಡ. ಸೊ ಅದಾದಮೇಲೆ ನನಗೆ ಜಿಮ್ಗೆ ಹೋಗಿದ್ರೆ ನನಗೆ ಜಿಮ್ಗೂ ನಮಗೂ ಆಗಬರಲ್ವೇನೋ ಅನ್ನೋ ಥರ ಸ್ಟಾರ್ಟ್ ಆಯಿತು. ಯಾಕಂದರೆ ಈಗ ಹೋದಾಗೆಲ್ಲ ಏನೋ ಒಂದು ಪ್ರಾಬ್ಲಮ್ ಬರೋದು, ಅಲ್ಲಿ ನಾನು ಬಿಡ್ತಿದ್ದೆ ಜಿಮ್ನ, ಹಿಂಗೆ ಆಗ್ತಾಯಿತ್ತು. ಸೊ ಅದಕ್ಕೆ ಬೇಡ, ರಿಸ್ಕ್ ತೊಗೊಳೋದು ಬೇಡ. ಮನೇಲೂ ಹೇಳ್ತಿದ್ರು ಬೇಡ, ಹಂಗೆ ಪದೇ ಹೋಗಿ ಹಾಗೆ ಸ್ಟಾಪ್ ಆಗ್ತಾಯಿದೆ. ಎರಡು ಸರಿ ಆಯಿತು ಹಾಗೆ ಜಿಮ್ಗೆ ಹೋಗೋದು, ಮತ್ತು ಅದು ಡಿಸ್ಕಂಟಿನ್ಯೂ ಆಗೋದು ಆಯಿತು ಅಲ್ವಾ. ಸೊ ಅದಕ್ಕೆ ಬೇಡ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ತುಂಬ ಮತ್ತೆ ಟೆನ್ಷನ್ ಆಗಿದೆ. ನನಗೆ ವೆಯ್ಟ್ ಲಾಸ್ ಮಾಡೋದೇ ಒಂದು ಚಿಂತೆ ಆಗಿಬಿಟ್ಟಿತ್ತು.
ಅದಾದಮೇಲೆ ನಾನೇನು ಮಾಡಿದೆ, ಸರಿ ಅಂದ್ಬಿಟ್ಟು ನಾನು ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋಗೋಣ ಅಂದ್ಬಿಟ್ಟು, ನಮ್ಮದು ಹೊಸ ಬ್ರಿಡ್ಜ್ ಆಗಿದೆಯಲ್ಲ ತೀರ್ಥಹಳ್ಳಿ, ಸೊ ಮಳೆಬಲ್ಲಿ, ಸೊ ಅಲ್ಲಿ ವಾಕ್ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದಾರೆ, ಅದನ್ನೊಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನೂ ಟ್ರೈ ಮಾಡಿದೆ. ನಾನು ಅಪ್ಪನ ಜೊತೆ ವಾಕ್ ಹೋಗ್ತಾಯಿದ್ದೆ, ಬೆಳಿಗ್ಗೆ ಬೇಗ ಎದ್ಬಿಟ್ಟು 6 ಗಂಟೆಗೆ ಎದ್ಬಿಟ್ಟು ವಾಕ್ ಹೋಗ್ತಾಯಿದ್ದೆ. ಅದು ಏನು ನನಗೆ ಈ ನಾಯಿ ಅಂದರೆ ಆಗಲ್ಲ, ಹೆವಿ ಭಯ ನಾಯಿ ಅಂದರೆ. ಸೊ ಅದಕ್ಕೆ ನನಗೆ ಅಪ್ಪಪ್ಪ ಇರಲೇಬೇಕಾಗಿತ್ತು, ಡೈಲಿ ಇಲ್ಲ ಅಣ್ಣ ಇರಬೇಕಾಗಿತ್ತು, ಪಪ್ಪ ಇರಲೇಬೇಕಾಗಿತ್ತು, ನಾನು ಒಬ್ಬಳೇ ಅಂತೂ ಹೋಗ್ತಾ ಇರಲಿಲ್ಲ, ನಂಗೆ ಭಯ ಆಗ್ತಿತ್ತು, ಹೆವಿ ನಾಯಿ ಇರ್ತಾಯಿತ್ತು, ಬೆಳಿಗ್ಗೆ ಎಲ್ಲ ತುಂಬ ನಾಯಿ ಇರ್ತಾಯಿತ್ತು, ನಂಗೆ ತುಂಬ ಭಯ ನಾಯಿ ಅಂದರೆ. ಸೊ ಅದಕ್ಕೆ ಅದೊಂದು 15 ಡೇಸ್ ಏನೋ ವಾಕಿಂಗ್ ಹೋದೆ, ಅದು ಕೂಡ ಕಂಟಿನ್ಯೂ ಆಗಿಲ್ಲ. ಅದು ಕೂಡ ಹಾಗೆ ಡೈಲಿ ಪಪ್ಪ ಬರಲೇಬೇಕು ಅನ್ನೋದಾಗಿತ್ತು, ಅದು ಆಗ್ತಾ ಇರಲಿಲ್ಲ. ಕೆಲವು ಸರಿ ಪಪ್ಪ ಬರೋಕ್ಕಾಗ್ದಿದ್ದಾಗ ನಂಗೆ ಹೋಗೋಕ್ಕಾಗ್ತಿಲ್ಲ. ಸೊ ಅದನ್ನ ನಾನು ಬಿಟ್ಟೆ. ಆವಾಗ ನಾನು ಯೋಚನೆ ಮಾಡಿದ್ದೆ ಏನಂದರೆ, ಸೊ ಇದೆಲ್ಲ ಬೇಡ, ಸೊ ನಂಗೆ ಜಿಮ್ಗೆ ಹೋಗೋಕ್ಕಾಗ್ತಾಯಿಲ್ಲ, ಹೊರಗಡೆ ವಾಕಿಂಗ್ ಹೋಗೋಕ್ಕಾಗ್ತಾಯಿಲ್ಲ. ಸೊ ಆವಾಗ ನನ್ನ ಮೈಂಡಲ್ಲಿ ಒಂದು ಥಾಟ್ ಬಂತು, ಓಕೆ ಥ್ರೆಡ್ಮಿಲ್ ಗೊತ್ತಲ್ವ ನಿಮಗೆ, ವಾಕಿಂಗ್ ಪ್ಯಾಡ್ ಥ್ರೆಡ್ಮಿಲ್ ಜಿಮ್ಮಲ್ಲಿ ಇರುತ್ತೆ, ಯಾರಿಗೆ ಗೊತ್ತಿಲ್ಲ ನಾನು ಫೋಟೋ ಹಾಕಿರ್ತೀನಿ, ಸೊ ನಿಮಗೆ ಗೊತ್ತಾಗುತ್ತೆ. ಅದನ್ನು ಮನೆಗೆ ತೊಗೊಂಬಂದರೆ ನಾನು ಅದರಲ್ಲೇ ನಡಿಬೋದಲ್ವಾ, ಹೊರಗೆ ಹೋಗಿ ನಡೆಯೋದು ಬೇಕಾಗಿಲ್ಲ, ನಾಯಿ ಇರುತ್ತೆ ಅನ್ನೋ ಭಯ, ಡೈಲಿ ಪಾಪ ಬರಬೇಕು ಅದೆಲ್ಲ ಬೇಡ, ಅದರಲ್ಲೇ ನಡಿಬೋದಲ್ವಾ. ಡೈಲಿ ಬೆಳಿಗ್ಗೆ ಒಂದು ಗಂಟೆ, ಸಂಜೆ 1 ಗಂಟೆ ನಡೆದ್ರೆ ಸಾಕು, ವೆಯ್ಟ್ ಲಾಸ್ ಆಗ್ತೀನಿ ಅಂತ. ಸೊ ಯೋಚನೆ ಮಾಡಿ ಅದು ನಂಗೆ ತುಂಬ ಇತ್ತು, ಅದನ್ನು ತರಿಸ್ಬೇಕು ಅನ್ನೋ 2 ವರ್ಷದಿಂದ ತುಂಬ ಯೋಚನೆ ಇತ್ತು. ಸೊ ಅದಕ್ಕೆ ನಾನು ತರಿಸೋಣ ಅಂದ್ಬಿಟ್ಟು ಮನೇಲೂ ಎಲ್ಲ ಹೇಳಿ ನಾನು ಏನು ಮಾಡಿದೆ, ಸೊ ಥ್ರೆಡ್ಮಿಲ್ನ ನಾನೇ ತರಿಸ್ತೀನಿ ಅಂತ ಹೇಳಿಬಿಟ್ಟು, ನನ್ನ ಸ್ಕಾಲರ್ಶಿಪ್ಪು ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಕಾಲರ್ಶಿಪ್ ಬರುತ್ತಲ್ವ, ಅದನ್ನೆಲ್ಲ ಒಂದು ಟೋಟಲ್ ಮಾಡಿ ನನ್ನ ಅಕೌಂಟಲ್ಲಿ ಇಷ್ಟಂತ ದುಡ್ಡಿತ್ತು. ಸೊ ನಾನೇ ತರಿಸ್ತೀನಿ ಅಂದ್ಬಿಟ್ಟು ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟು ಇದಕ್ಕೆ ಮಾಡ್ತೀನಿ, ನನ್ನ ಥ್ರೆಡ್ಮಿಲ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಮೆಝಾನಲ್ಲಿ ಥ್ರೆಡ್ಮಿಲ್ನ ತುಂಬ ಹುಡುಕಿ ಯಾವ್ದು ಚೆನ್ನಾಗಿ ಬರುತ್ತಾ ಇಲ್ವಾ ಎಲ್ಲ ಥರ ರಿಸರ್ಚ್ ಮಾಡಿ ಥ್ರೆಡ್ಮಿಲ್ನ ಬುಕ್ ಮಾಡಿದ್ವಿ. ಜನವರಿಲಿ, ಈ ಜನವರಿ 2026 ಜನವರಿ 15ಗೆ ನನಗೆ ಬಂತು, ನಮ್ಮ ಮನೆಗೆ ಬಂತು ಥ್ರೆಡ್ಮಿಲ್ಲು. ತುಂಬ ಖುಷಿಯಾಗಿತ್ತು. ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟು ಅಲ್ಲ, ಚಿಕ್ಕದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಆದರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಅಂದರೆ, ನನಗೆ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂದರೆ ಥ್ರೆಡ್ಮಿಲ್ಗೆ ಹಾಕಿದ್ದು ನಾನು 12,500. ಸೊ ಅದು ದೊಡ್ಡ ಇನ್ವೆಸ್ಟ್ಮೆಂಟ್ ನನಗೆ. ಸೊ ನನಗೆ ಅದು ದೊಡ್ಡ ಇನ್ವೆಸ್ಟ್ಮೆಂಟು, ಯಾಕಂದರೆ ನಾನು ಸ್ಕಾಲರ್ಶಿಪ್ ಎಲ್ಲ ಸೇರಿಸಿ ಇಟ್ಕೊಂಡಿದ್ದು ದುಡ್ಡಲ್ಲಿ ತೊಗೊಂಡಿದ್ದು ನಾನು. ತುಂಬ ಖುಷಿ ಇತ್ತು ನಂಗೆ ಅದ್ರ ಮೇಲೆ. ಸೊ ತುಂಬ ಜನ ಕೇಳಿದ್ದಾರೆ ಮನೆಗೆ ಬಂದಾಗ, ಯಾಕಂದರೆ ನಾವು ಮನೆಗೆ ಬಂದಾಗ ಹಾಲಲ್ಲೇ ಇಟ್ಟಿದ್ದೀವಿ ಥ್ರೆಡ್ಮಿಲ್ನ, ನೋಡಿದಾಗೆಲ್ಲ ಕೇಳಿದ್ರು, ಇದಕ್ಕೆಷ್ಟು ಚೆನ್ನಾಗಿದೆ, ನಾವು ತೊಗೋಬೇಕು ಅಂತ ಕೇಳಿದ್ದಾರೆ ತುಂಬ ಜನ. ಸೊ ಆ ಥರ ನಜರ್ ಬಿತ್ತು ಏನೋ ನಂಗೆ ಗೊತ್ತಿಲ್ಲ. ಅದು ಏನಾಯಿತು ಅಂದರೆ, ಕರೆಕ್ಟಾಗಿ 6 ಮಂತ್ಗೆ ಜನವರಿಲಿ ತರಿಸಿದಲ್ವಾ, ಜುಲೈಗೆ ಹಾಳಾಯಿತು. ಸೊ ಇವತ್ತಿಗೆ ನನ್ನ ಥ್ರೆಡ್ಮಿಲ್ ಹಾಳಾಗಿ 25 ಡೇಸ್ ಆಯಿತು, ಕರೆಕ್ಟಾಗಿ 25 ಡೇಸ್ ಆಯಿತು ನನ್ನ ಥ್ರೆಡ್ಮಿಲ್ ಹಾಳಾಗಿ. ಸೊ ಅದಕ್ಕೆ ನಂಗೆ ಸಖತ್ ಬೇಜಾರಿದೆ. ಅದಕ್ಕೆ ನನಗೆ ಅದ್ರದ್ದೇ ಯೋಚನೆ ಆಗಿದೆ, ಡೈಲಿ ಅದ್ರದ್ದೇ ಯೋಚನೆ ಆಗಿದೆ, ಅದು ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟ್ ಹಿಂಗೆ ಹಾಳಾಗ್ಬಿಟ್ಟಲ್ಲ ಅಂತ. ಸೊ ಅದಕ್ಕೆ ನಾನೊಂದು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ಯಾರು ಆನ್ಲೈನಲ್ಲಿ ಈ ಥರದ ವಸ್ತುನ ಬೈ ಮಾಡಬೇಡಿ, ಬೈ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ನನ್ನಿಂದ ತಿಳ್ಕೊಳ್ಳಿ. ಯಾಕಂದರೆ ನಾನೊಂದು 2 ವರ್ಷ ಆದರೂ ಬರುತ್ತೆ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೆ, ಅಟ್ಲೀಸ್ಟ್ 2 ವರ್ಷನಾದರೂ ಚೆನ್ನಾಗಿ ಬರುತ್ತೆ ಅಂತ. ಆದರೆ ಅದು 6 ತಿಂಗಳಿಗೆ ಎಷ್ಟು ಕೈ ಕೊಡುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಸಖತ್ ಬೇಜಾರಾಯಿತು, ಸಖತ್ತಲ್ಲ ತುಂಬ ಬೇಜಾರಾಯಿತು ನನಗಂತೂ. ಡೈಲಿ ಅದೇ ಯೋಚನೆ ಮಾಡ್ತಿದ್ದೆ. ಆಮೇಲೆ ಹಾಳಾಗಿ ಅವತ್ತಿನ ದಿನವೇ ನಾವು ಮೇಲ್ ಮಾಡಿದ್ವಿ ಕಂಪನಿಯವ್ರಿಗೆ, ಆ ಕಂಪ್ನಿ ಹೆಸರನ್ನ ಹೇಳಲ್ಲ, ಕಂಪನಿಯವ್ರಿಗೆ ಮೇಲ್ ಮಾಡಿದ್ವಿ. ಅದಾದಮೇಲೆ ಅವ್ರಿಗೆ ಕಾಲ್ ಮಾಡಿದ್ವಿ, ಹಿಂಗೆ ವಿಷಯ ಇದೆ ಅಂತ ಹೇಳಿದ್ವಿ. ಡೈಲಿ ಚಾಟ್ ಮಾಡ್ತಿದ್ದೆ ನಾನಂತ ಅವ್ರ ಜೊತೆ, ಆ ಕಂಪನಿಯವ್ರ ಜೊತೆ. ಬೇಗ ಸರಿ ಮಾಡಿಸ್ಕೊಡಿ, ಟೆಕ್ನಿಷಿಯನ್ಸ್ನ ಕಳಿಸಿ ಸರಿ ಮಾಡಿಸ್ಕೊಡಿ, ಯಾಕಂದರೆ ವಾರಂಟಿ ಇತ್ತು, ಅದಕ್ಕೆ 1 ವರ್ಷ ವಾರಂಟಿ ಇತ್ತು, ಫ್ರೀ ಸರ್ವಿಸ್ ಅವ್ರು ಮಾಡಿಕೊಡ್ಬೇಕಾಗಿತ್ತು. ನೆಕ್ಸ್ಟ್ ಜನವರಿ 15 ತನಕ 2027 ಬರುತ್ತಲ್ಲ, ಆ ಜನವರಿ 15 ತನಕ 1 ಇಯರ್ ವ್ಯಾರಂಟಿ ಇತ್ತು. ಸೊ ಅವ್ರು ಬಂದರೆ ಫ್ರೀಯಾಗೆ ಮಾಡಿಕೊಡ್ಬೇಕು, ಇಲ್ಲ ರೀಪ್ಲೇಸ್ಮೆಂಟ್ ಮಾಡಿಕೊಡ್ಬೇಕು, ಅದನ್ನು ತೊಗೊಂಡೋಗಿ ಬೇರೆ ದೋಸೆ ತಂದು ಕೊಡಬೇಕು ಅಂತ. ಅದೇ ನಾನು ಡೈಲಿ ನಮ್ಮ ಅಣ್ಣನೂ ಮೇಲ್ ಮಾಡಿದ್ದ, ನಮ್ಮ ಅಣ್ಣನೂ ಕಾಲ್ ಮಾಡ್ತಿದ್ದ, ನಾನು ಮೆಸೇಜ್ ಮಾಡ್ತಾಯಿದ್ದೆ ವಾಟ್ಸಪ್ಪಲ್ಲಿ ಅವ್ರಿಗೆ. ಬೇಗ ಡೈಲಿ ಒಂದು 2-3 ಮೆಸೇಜ್ ಆದರೂ ಮಾಡ್ತಾ ಇದ್ದೇನೆ, 2-3 ಜಾಸ್ತಿ ಮಾಡಿದ್ದೀನಿ ಮೆಸೇಜು, ಪ್ಲೀಸ್ ಸರಿ ಮಾಡಿಕೊಡಿ ಅಂತ. ಅವರು ಇವಾಗ 25 ಡೇಸ್
ಆಯಿತು. ಅವ್ರು ಏನು ಹೇಳ್ತಿದ್ರು ಅಂದರೆ ಒಂದೇ ಒಂದು ಮಾತು, ಬರ್ತಾರೆ ಸರಿ ಮಾಡಿಕೊಡ್ತಾರೆ, ನಾಳೆ ಬರ್ತಾರೆ, ನಾಳೆ ಬೆಳಿಗ್ಗೆ ಬರ್ತಾರೆ 8:30, ಇಲ್ಲ ನಾಳೆ ಸಂಜೆ ಬರ್ತಾರೆ, ಹಿಂಗೆ ಹೇಳ್ತಾರೆ. ಡೈಲಿ ಕಾಲ್ ಮಾಡಿದಾಗೂ ಅಷ್ಟೇ, ನಾಳೆ ಬರ್ತಾರೆ. ಮಾರನೇ ದಿನ ನಾವು ನೆಕ್ಸ್ಟ್ ಕಾಲ್ ಮಾಡಿ, ನೀವು ನಿನ್ನೆ ಹಿಂಗೆ ಹೇಳಿದ್ರಿ ಆದರೆ ಬರಲಿಲ್ಲ ಅಂದರೆ, ಇಲ್ಲ ಸಾರಿ, ನಮ್ಮ ಕಡೆಯಿಂದ ಸಾರಿ, ನೀವು ಬೇಜಾರು ಮಾಡ್ಕೊಬೇಡಿ, ನೆಕ್ಸ್ಟ್ ಡೇ ಬರ್ತಾರೆ, ಅಥವಾ ಇವತ್ತು ಸಂಜೆನೇ ಬರ್ತಾರೆ, ಕಾಯ್ತಾ ಇರಿ ಅಂತೆಲ್ಲ ಹೇಳ್ತಿದ್ರು. ನಾವು ಅಡ್ರೆಸ್ಸು ಎಲ್ಲದೂ ಕಳಿಸಿದ್ವಿ, ಇನ್ವಾಯ್ಸು ಎಲ್ಲ ಕಳಿಸಿದ್ವಿ. ಆದರೂ ಅವರು ಅಷ್ಟೊಂದೇನು ಕೇರ್ ಮಾಡಿಲ್ಲ ಸ್ಟಾರ್ಟಿಂಗು. ನನಗಂತೂ ತುಂಬ ಬೇಜಾರಾಗಿ ಏನು ಮಾಡೋದು. ಅದಾದ್ಮೇಲೆ ನಾವು ಟ್ರೈ ಕೂಡ ಮಾಡಿದ್ವಿ, ಏನು ಅಂದರೆ ಸರಿ ಇದಾಗಲ್ಲ, ನಮಗೆ ಕಂಪ್ನಿಯವ್ರು ರೆಸ್ಪಾನ್ಸ್ ಮಾಡಲ್ಲ ಅಂತ ಗೊತ್ತಾಗ್ಬಿಡ್ತು. ನಮ್ಮ ಅಣ್ಣಂಗೆ ಗೊತ್ತಿರೋರ ಹತ್ರ ಜಿಮ್ಮಲ್ಲಿ ಮೆಷಿನ್ಸ್ನೆಲ್ಲ ಸರಿ ಮಾಡ್ತಾರಲ್ಲ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡೋಕ್ಕೆಲ್ಲ ಹೇಳಿ, ಬಟ್ ಅವ್ರು ಹೇಳಿದ್ರು ಇಲ್ಲ, ನಾವು ಈ ಥರದನ್ನೆಲ್ಲ ಮಾಡಿಕೊಡಲ್ಲ ಅಂತ ಏನೋ ಅಂದರು. ಅದು ಕೂಡ ಇನ್ನೂ ಬೇಜಾರಾಗೋಯಿತು. ಅವರು ಸರಿ ಮಾಡ್ಕೊಡಲ್ಲ ಅಂದರೆ ವೇಸ್ಟು, ಅಂದರೆ ಆ ಥ್ರೆಡ್ಮಿಲ್ ಅಷ್ಟು ದುಡ್ಡು ವೇಸ್ಟು, ಆ ಥ್ರೆಡ್ಮಿಲು ವೇಸ್ಟು. ಏನು ಅನಿಸ್ತು, ನಂಗೆ ತುಂಬ ಬೇಜಾರಾಯಿತು. ಅದಕ್ಕೆ ನಾನು ವೀಡಿಯೋನೇ ಹಾಕ್ತಿಲ್ಲ, ಸಖತ್ ಬೇಜಾರಾಗಿತ್ತು ನಂಗೆ. ಅದೇ ಯೋಚನೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದೆ ನಾನು. ತುಂಬ ಬೇಜಾರಾಗಿತ್ತು ನನಗಂತೂ. ಮನೇಲೂ ಎಲ್ರಿಗೂ ಬೇಜಾರಾಗಿತ್ತು. ಅಂದರೆ ನನಗೆ ಪರ್ಸ್ನಲಿ ತುಂಬ ಬೇಜಾರಾಗಿತ್ತು, ಯಾಕಂದ್ರೆ ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟು ಹಿಂಗಾಗೋಯ್ತಲ್ಲ ಅಂತ ತುಂಬ ಬೇಜಾರಾಯಿತು ನನಗೆ. ನಾನು ನಿಮಗೆಲ್ಲ ಏನು ಹೇಳ್ತೀನಿ ಅಂದರೆ, ಯಾರು ಆನ್ಲೈನಲ್ಲಿ ಬೈ ಮಾಡಬೇಡಿ ಈ ಥರದ್ದನ್ನು. ನೀವು ನೋಡಿಬಿಟ್ಟು ಅದು ಎಲ್ಲಿ ಶಾಪ್ ಇದೆ, ಥ್ರೆಡ್ಮಿಲ್ ಸಿಗೋ ಶಾಪಲ್ಲೇ ಬೈ ಮಾಡಿ. ಈ ಥರ ಆನ್ಲೈನಲ್ಲಿ ಬೈ ಮಾಡಿದ್ರೆ ನನ್ನ ಥರ ಆಗುತ್ತೆ ಅಂತ ಅಷ್ಟೇ. ಸೊ ಇವಾಗ ಏನು ಅಂದರೆ ಅದು ವರ್ಕ್ ಆಗ್ತಾಯಿಲ್ಲ ಅಷ್ಟೇ, ವರ್ಕೇ ಆಗ್ತಾಯಿಲ್ಲ. ಏನು ಏನಾಗಿದೆ ಅಂತಲೂ ಗೊತ್ತಿಲ್ಲ, ವರ್ಕೇ ಆಗ್ತಾಯಿಲ್ಲ. ಅಂದರೆ ಸಖತ್ ಬೇಜಾರಾಯಿತು. ಮೋಸ ಆಗ್ಬಿಡ್ತು ನನಗೆ ಅಂತಲೇ ಅನಿಸ್ತು. ನನಗೆ ಮೋಸ ಆಗೋಯ್ತಲ್ಲ ಈ ಥರ. ನಂಗೆ ಆ ಕಂಪನಿ ಮೇಲೆ, ಆ ಬ್ರ್ಯಾಂಡ್ ಅವ್ರ ಮೇಲೆ ಸಖತ್ ಬೇಜಾರಾಯಿತು. ನಾನು ಅವ್ರಿಗೆ ಹೇಳಿದೆ ಕೂಡ, ಸಖತ್ ಬೇಜಾರಾಯಿತು, ಈ ಥರ ಮಾಡಬಾರ್ದು ನೀವು. ಸರಿ ಹಾಳಾಗಿದೆ, ಓಕೆ ಸರಿ, ಏನು ಮಾಡೋಕ್ಕಾಗಲ್ಲ, ಬಟ್ ಟೆಕ್ನಿಷಿಯನ್ಸ್ನಾದರೂ ಅವ್ರ ರೆಸ್ಪಾನ್ಸಿಬಿಲಿಟಿ, ಅದನ್ನು ವಾರಂಟಿ ಇದೆ, ಅವ್ರು ಕರೆಸಿ ಟೆಕ್ನಿಷಿಯನ್ಸ್ನ ಸರಿ ಮಾಡಿಸ್ಬೇಕು. ಅವ್ರು ಅದನ್ನು ಮಾಡ್ತಿಲ್ಲ. ಎಷ್ಟು 25 ಡೇಸಿಂದ ಹೇಳಿ ಏನೂ ರೆಸ್ಪಾನ್ಸ್ ಇಲ್ಲ. ಡೈಲಿ ಅದೇ ಕತೆ, ಅದೇ ರಾಗ, ಅದೇ ಹಾಡು ಡೈಲಿ. ನಾವೇನು ಕೇಳ್ತೀವಿ ಅವರು ನಾಳೆ ಬರ್ತಾರೆ, ಇಲ್ಲ ಬೆಳಿಗ್ಗೆ ಬರ್ತಾರೆ, ಇಲ್ಲ ಸಂಜೆ ಬರ್ತಾರೆ ಅಷ್ಟೇ ಹೇಳ್ತಾರೆ. ಸಾರಿ, ಬೇಜಾರು ಮಾಡ್ಕೊಡಿ, ನಮ್ಮಿಂದ ಹಿಂಗಾಗಿದೆ ಇಷ್ಟೇ ಹೇಳ್ತಾರೆ. ಎಷ್ಟು ಹೇಳಿದ್ರು ನಾನಂತೂ ಕೆಲವು ಸರಿ ಕೇಳ್ಕೊಂಡಿದ್ದೀನಿ, ಸರಿ ಮಾಡಿಕೊಡಿ ಪ್ಲೀಸ್. ಕೆಲವು ಸರಿ ಬೈದ್ಬಿಟ್ಟಿದ್ದೀನಿ, ಸರಿ ಮಾಡಿಕೊಡಿ ಅಂತೆಲ್ಲ. ಎಷ್ಟು ಮಾಡಿದ್ರು ಅವರು ರೆಸ್ಪಾನ್ಸು ಇಲ್ಲ. ಸೊ ನಮ್ಮ ಮನೆಗೆ ಬಂದವರೆಲ್ಲ ನೋಡ್ತಾಯಿದ್ರು, ಯಾಕಂದರೆ ಅದು ಹಾಲಲ್ಲೇ ಇತ್ತಿದ್ರಿಂದ ನಮ್ಮ ಮನೆಗೆ ಬಂದವರೆಲ್ಲ ಅದು ನೋಡ್ತಿದ್ರು. ಮೇ ಬಿ ದೃಷ್ಟಿ ಆಯಿತೋ ಏನೋ ಗೊತ್ತಿಲ್ಲ ನನ್ನ ಥ್ರೆಡ್ಮಿಲ್ಗೆ. ಅವ್ರ ಖುಷಿಯಿಂದನೇ ನೋಡಿರ್ಬೋದು, ಬಟ್ ದೃಷ್ಟಿನೂ ಆಯಿತೋ ಏನೋ ಗೊತ್ತಿಲ್ಲ. ಬೇಜಾರಾಗೋಯ್ತು ನನಗೂ. ಹಾಲಲ್ಲಿ ಇಡಬಾರ್ದು ಅಂತ ಅನ್ನಿಸ್ತು, ಬಟ್ ನನಗೆ ಅಲ್ಲಿ ಹಿಡ್ಕೊಳ್ಳೋಕ್ಕೆ, ಅದ್ರಲ್ಲಿ ಹಾಗೆ ನಡೆಯೋಕ್ಕೆ ನಂಗೆ ಭಯ. ಸೊ ಅದನ್ನು ಹಿಡ್ಕೊಳ್ಳೋಕ್ಕೆ ಜಾಗ ಇದೆ ಅಂದ್ಬಿಟ್ಟು ನಾನು ಅಲ್ಲಿ ಇಟ್ಟಿದ್ದು. ಅದು ದೃಷ್ಟಿನೂ ಆಗಿರ್ಬೋದು. ಸೊ ನನ್ನ ಥ್ರೆಡ್ಮಿಲ್ನ ನೋಡಿ ಸ್ವಲ್ಪ ಜನ ಅವ್ರ ಮನೇಲಿ ತೊಗೊಂಡಿದ್ದಾರೆ ಕೂಡ, ಅದನ್ನು ಅವರು ನನ್ನ ಹತ್ರ ಹೇಳಿದ್ದಾರೆ. ನಮ್ಮ ಮನೇಲಿ ಥ್ರೆಡ್ಮಿಲ್ ಇರೋದನ್ನ ನೋಡಿ ಅವ್ರ ಮನೇಲೂ ಕೂಡ ತರಿಸಿದ್ದಾರೆ. ಸೊ ನಂಗೆ ಫುಲ್ ಸಖತ್ ಖುಷಿಯಾಗಿತ್ತು ಅದೆಲ್ಲ ಕೇಳಿದಾಗ. ಪರವಾಗಿಲ್ಲ, ಇನ್ಸ್ಪೈರ್ ಆಗಿದ್ದಾರೆ ನನ್ನ ನೋಡಿ ಅಂದ್ಬಿಟ್ಟು. ಬಟ್ ನಂದು ಹಿಂಗೆ ಹಾಳಾದ್ಮೇಲೆ ಬೇಜಾರಾಗ್ತಿದೆ ಗೈಸ್, ತುಂಬ ಬೇಜಾರಾಗ್ತಿದೆ ಗೈಸ್. ನನ್ನ ಥ್ರೆಡ್ಮಿಲ್ ಹಾಳಾಗಿದ್ದು, ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟು ಹಿಂಗಾಯ್ತಲ್ಲ ಅಂತ ಬೇಜಾರಿದೆ ಗೈಸ್. ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಏನು ಹೇಳ್ತೀನಿ ಅಂದರೆ, ಯಾರು ಈ ಥರ ಒಂದು ಪ್ರಾಡಕ್ಟ್ಸ್ನ, ಈ ಥರ ಮೆಷಿನರಿ ಐಟಮ್ಸ್ನ ಯಾವುದನ್ನು ತರಿಸ್ಬೇಡಿ ಆನ್ಲೈನಲ್ಲಿ. ನೀವು ಆಫ್ಲೈನಲ್ಲೇ ನೀವೇ ಹೋಗಿ ನೋಡಿ, ಅಂಗಡಿಗೆ ಹೋಗಿ ನೀವೇ ತಗೊಂಡ್ರೆ. ಈಗ ನಾನು ಕೂಡ ಅಂಗಡಿಗೆ ಹೋಗಿ ತಗೊಂಡಿದ್ದಿದ್ರೆ ನಾನು ಅದು ಯಾವ ಅಂಗಡಿ ಅಂತ ಗೊತ್ತಿರ್ತಿತ್ತು. ನಾವು ಹೋಗಿ ಇದು ಹಾಳಾಗಿದೆ ಸರಿ ಮಾಡಿಕೊಡಿ ಅಂದರೆ ಅವ್ರು ಬಂದು ಸರಿ ಮಾಡಿಕೊಡ್ಬೇಕಿತ್ತು. ಆದರೆ ಇದು ಆನ್ಲೈನಲ್ಲಿ ತರಿಸಿದ್ದು, ಅವ್ರ ಹತ್ರ ಬರೀ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಬಿಟ್ಟರೆ ಬೇರೆ ಏನೂ ಆಪ್ಷನ್ ಇಲ್ಲ. ಅದಕ್ಕೆ ಸೊ ಆಫ್ಲೈನಲ್ಲೇ ತೊಗೊಳ್ಳಿ. ಬಟ್ ನಾನು ಆಫ್ಲೈನಲ್ಲಿ ತೊಗೊಳ್ಳೋಣ ಅಂತಲೇ ಇದ್ದೆ, ಆನ್ಲೈನ್ ಬೇಡ ಅಂತ ಸ್ಟಾರ್ಟಿಂಗು. ಬಟ್ ಹೆವಿ ಕಾಸ್ಟ್ಲಿ ಅಂತ ಅನಿಸ್ತು ನಂಗೆ ಆಫ್ಲೈನು. ಇಲ್ಲಿ ಆನ್ಲೈನ್ಗಿಂತ ಆಫ್ಲೈನ್ ಕಂಪೇರ್ ಮಾಡಿದ್ರೆ ಹೆವಿ ಕಾಸ್ಟ್ಲಿ ಅಂತ ಅನಿಸಿ ನನಗೆ ತುಂಬ ಡಿಫ್ರೆನ್ಸಲ್ಲಿ ನನಗೆ ಕಾಸ್ಟ್ಲಿ ಅಂತ ಅನಿಸ್ತು. ಅದಕ್ಕೂ ಒಂದು ತ್ರಿಬಲ್ ಇದೆ ರೇಟು ಇದ್ರ ಆನ್ಲೈನಲ್ಲೂ ಆಫ್ಲೈನಲ್ಲೂ. ಸೊ ಅದಕ್ಕೆ ನಾನು ಆನ್ಲೈನಲ್ಲಿ ತರಿಸಿದ್ದೆ. ಪರವಾಗಿಲ್ಲ, ರೇಟಿಂಗ್ಸ್ ಎಲ್ಲ ನೋಡಿ, ಆಮೇಲೆ ರಿವ್ಯೂಸ್ನೆಲ್ಲ ನೋಡೇ ನಾನು ತರಿಸಿದ್ದು. ಬಟ್ ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು. ಇರಲಿ, ಏನು ಮಾಡೋಕ್ಕಾಗಲ್ಲ. ಬೇಜಾರಾಗಿದ್ದರಿಂದ ನಾನು ಏನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ, ಸ್ವಲ್ಪ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಸೊ ಇನ್ಮೇಲೆ ಡೈಲಿ ವೀಡಿಯೋ ಮಾಡ್ತೀನಿ, ಅಂದರೆ ವೀಕ್ಲಿ 2 to 3 ವೀಡಿಯೋಸ್ ಆದರೂ ನಾನು ಹಾಕ್ತೀನಿ ಅಷ್ಟೇ ಗೈಸ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ಶಾಂಭವಿ ಮೆಂಡನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ
ಸೊ ಅಷ್ಟೇ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರೂ. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಲೈಕ್ ಮಾಡಿಬಿಡಿ. ಆಮೇಲೆ ನಿಮ್ಗೆ ಏನು ಅನ್ನಿಸ್ತು ಇವಾಗ ನಾ ವಿಡಿಯೋ ಇನ್ಫಾರ್ಮೇಟಿವ್ ನಿಮ್ಗೆ ಅನಿಸಿದ್ರೆ, ನಾನು ಮಾಡಿರೋ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಅವಾಗ ನನಗೂ ಗೊತ್ತಾಗುತ್ತೆ ಕಮೆಂಟ್ ಮಾಡೋದ್ರಿಂದ ಇವ್ರಿಗೆಲ್ಲ ಏನು ಅನ್ನಿಸ್ತಾ ಇದೆ ಅಂತ. ಸೊ ಅಷ್ಟೇ ಗೈಸ್. ಸರಿ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಓಕೆ ಗೈಸ್, ಬಾಯ್. ಮತ್ತೆ ಸಿಗುವ ಬೇರೆ ವ್ಲಾಗಲ್ಲಿ. ಇನ್ನೂ ವ್ಲಾಗ್ ಬರ್ತಾನೆ ಇರುತ್ತೆ, ವ್ಲಾಗ್ಸ್ ಚೆನ್ನಾಗಿರೋ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಓಕೆ ಗೈಸ್, ಬಾಯ್.